ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ನಾವು ದೇವರಲ್ಲಿ ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ದೇವರ ಮಹಿಮೆಯನ್ನ ನಾವು ತಿಳಿದುಕೊಳ್ಬೇಕು. ಆದ್ರಿಂದ ಶ್ರೀಸ್ತುತಿ ಅಂತ ಹೇಳಿ ಆಚಾರ್ಯ ಮಧ್ವರು ರಚಿಸಿದಂತಹ ಒಂದು ಸ್ತುತಿ. ಇದರಲ್ಲಿ ಲಕ್ಷ್ಮೀನಾರಾಯಣರನ್ನ ಸ್ತುತಿಯನ್ನು ಮಾಡ್ತಾರೆ, ಲಕ್ಷ್ಮೀನಾರಾಯಣರ ಸ್ತುತಿಯನ್ನು ಮಾಡ್ತಾರೆ. ಅದನ್ನ ನಾವು ಚಿಂತನೆಯನ್ನು ಮಾಡೋಣ. ಮೊದಲ ಪದ್ಯ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿರತ್ತಿ ಪ್ರಕಾಶನೇನ ವೃತ್ತಿಬಂಧೋಕ್ಷಾಃ ಯಸ್ಯಾ ಅಪಾಂಗಲವೃತೋರ್ಭಿತಾಪ ಶೌರ್ಯತ್ಕಟಾಕ್ಷಬಲವತ್ಯಜಿತಂ ನಮಾಮಿ. ಈ ಪದ್ಯದಲ್ಲಿ ಸಮಸ್ತ ಜಗತ್ತಿಗೂ ಕೂಡ ಸೃಷ್ಟಿಯಾದಿ ಅಷ್ಟಕವನ್ನು ನೀಡುವಂತವಳು ಮಹಾಲಕ್ಷ್ಮಿ ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾರೆ. ಈ ಸೃಷ್ಟಿಯಾದಿ ಅಷ್ಟಕ ಅಂತ ಹೇಳಿದ್ರೆ ಏನು ಅಂತ, ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವಂಥದ್ದು ಮತ್ತು ಸ್ಥಿತಿ, ಅದು ಸರಿಯಾಗಿ ನಡೆಯುವ ಹಾಗೆ ನೋಡಿಕೊಳ್ಳುವಂಥದ್ದು, ಮತ್ತೆ ಸಂಹಾರ, ಈ ಜಗತ್ತನ್ನ ಸೃಷ್ಟಿ ಮಾಡುವಂಥದ್ದು, ಪ್ರಳಯ ಕಾಲದಲ್ಲಿ ಮತ್ತೆ ಪುನಃ ಈ ಜಗತ್ತನ್ನ ಸಂಹಾರ ಮಾಡುವಂಥದ್ದು, ನಿಯಮನ. ಇನ್ನು ಜಗತ್ತಿನಲ್ಲಿ ಅನಂತ ಜೀವರಾಶಿಗಳಿದ್ದಾವೆ, ಕೇವಲ ಮನುಷ್ಯರು ಅಂತಲ್ಲ, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಮತ್ತು ಗಿಡ ಮರಗಳು, ಹೀಗೆ ಅನಂತ ಜೀವರಾಶಿಗಳಿದ್ದಾವೆ. ಆ ಜೀವರಾಶಿಗಳನ್ನ ನಿಯಮನ ಮಾಡುವಂತವಳು ಅದು ಲಕ್ಷ್ಮೀದೇವಿ. ಅದರಿಂದ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ. ಇನ್ನು ಜ್ಞಾನ, ಇನ್ನು ಸಮಸ್ತ ಜೀವರಿಗೂ ಕೂಡ ಜ್ಞಾನಪ್ರದಳಾದವಳು ಅದು ಮಹಾಲಕ್ಷ್ಮೀ ದೇವಿ. ಅವಳಿಗೆ ಇನ್ನೊಂದು ಹೆಸರು ಸರಸ್ವತಿ ಅಂತ. ಚತುರ್ಮುಖನ ಪತ್ನಿಗೂ ಕೂಡ ಸರಸ್ವತಿ ಅಂತ ಹೆಸರು. ಆದರೆ ಮುಖ್ಯವಾಗಿ ಆ ಶಬ್ದದಿಂದ ಕರೆಯಲ್ಪಡುವಂತವಳು ಮಹಾಲಕ್ಷ್ಮೀ ದೇವಿ. ಅದರಿಂದ ವಿದ್ಯೆಗೆ ಅಧಿದೇವತೆ ಅದು ಮಹಾಲಕ್ಷ್ಮಿ. ಅದರಿಂದ ಸಮಸ್ತ ಜೀವರಿಗೂ ಜ್ಞಾನವನ್ನು ಕೊಡುವಂತವಳು ಮತ್ತು ಅಜ್ಞಾನವನ್ನು ಕೂಡ ಕೊಡುವಂತವಳು ಅವಳೆ. ನಮಗೆ ಜ್ಞಾನ ಮಾತ್ರ ದೇವರು ಕೊಡ್ತಾರೆ, ಜ್ಞಾನ ಕೊಡ್ತಾರೆ ಅಂತ ನಮಗೆ ಭಾವನೆ ಇರ್ತದೆ. ಆಗ ಜ್ಞಾನವನ್ನು ಕೊಡುವವಳು ಅವಳೇ, ಅಜ್ಞಾನ ಪರವಳು ಅವಳೇ. ಆದ್ರಿಂದ ನಾವು ಆರಾಧನೆಯನ್ನ ಮಾಡಿದ್ರೆ ನಮ್ಮ ಅಜ್ಞಾನವನ್ನ, ನಾವು ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಅಜ್ಞಾನವನ್ನ ನಾಶ ಮಾಡ್ತಾಳೆ. ನಾವು ದೇವರನ್ನ ತಿರಸ್ಕಾರ ಮಾಡಿ ನಾವೇ ಬುದ್ಧಿವಂತರು ಅಂತ ಹೇಳಿ ನಮ್ಮಲ್ಲಿ ಭಾವನೆ ಬಂತು ಅಂತ ಹೇಳಿದ್ರೆ ಆಗ ನಮಗೆ ಅಜ್ಞಾನವನ್ನು ಕೊಡ್ತಾಳೆ. ಅದರಿಂದ ಜ್ಞಾನಪ್ರದಳು ಅವಳೇ, ಅಜ್ಞಾನಪ್ರದಳು ಅವಳೇ. ಇನ್ನು ನಮ್ಮನ್ನ ಅನೇಕ ರೀತಿಯಾದಂತಹ ಬಂಧನಗಳಲ್ಲಿ ಸಿಲುಕಿಸಿರ್ತಾಳೆ. ಅದರಿಂದ ಬಂಧವನ್ನು ಕೊಡುವವಳೆ ಮತ್ತೆ ಆ ಬಂಧದಿಂದ ಮೋಕ್ಷವನ್ನ ಕೊಡುವಂತವಳು ಅವಳು. ಹೀಗೆ ಸಮಸ್ತ ಜೀವರ, ಅನಂತ ಜೀವರ ಸೃಷ್ಟಿ, ಸಂಹಾರ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳನ್ನ ನೀಡುವಂತವಳು ಆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಕೇವಲ ಜೀವರಿಗೆ ಮಾತ್ರವೇ ಹೇಳಿದ್ರೆ ಇಲ್ಲ, ದೊಡ್ಡ ವಸ್ತುಗಳಿಗೂ ಕೂಡ ಸೃಷ್ಟಿಯನ್ನು ಮಾಡುವಂತವಳು, ಸ್ಥಿತಿ, ಸಂಹಾರ, ನಿಯಮನ ಮತ್ತು ಈ ನಾಲ್ಕನ್ನ ಮಾಡುವಂತವಳು ಮಹಾಲಕ್ಷ್ಮೀ ದೇವಿ. ಹೀಗೆ ಜೀವರಿಗೆ, ಜಡರಿಗೆ, ಜಡ ವಸ್ತುವಿಗೆ ಸೃಷ್ಟಾದಿಗಳನ್ನ ಮಾಡುವಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಾವೆಲ್ಲ ನಮ್ಮ ಜೀವನದಲ್ಲಿ ನಾವು ಸಾಧನೆಯನ್ನು ನೋಡೋದಕ್ಕೆ ಸಾಧ್ಯವಾಗ್ತದೆ, ನಮ್ಮ ಜೀವನದ ಕ್ರಿಯೆಯನ್ನು ನಾವು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ಅಂತ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನಾವೆಲ್ಲ ಸಂಭಾವನೆಯನ್ನು ಮಾಡಬೇಕು. ಆ ಮಹಾಲಕ್ಷ್ಮೀ ದೇವಿಯು ಕೂಡ ಸೃಷ್ಟಿಯಾದಿ ಅಷ್ಟಕವನ್ನು ಮಾಡುವುದು ಹೇಗೆ ಅಂತ ಹೇಳಿದ್ರೆ ಅದು ಕೂಡ ತನ್ನ ಪತಿಯಾದಂತಹ ನಾರಾಯಣನ ಅನುಗ್ರಹದಿಂದ ಅಂತ. ಲಕ್ಷ್ಮೀದೇವಿ ಈ ಸೃಷ್ಟಿಯಾದಿಗಳನ್ನು ಮಾಡುವಂಥದ್ದು ಬಹಳ ಕಷ್ಟಪಟ್ಟು ನಾವೆಲ್ಲ ಜೀವನದಲ್ಲಿ ಏನಾದ್ರೂ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಬೇಕಾದ್ರೂ ತುಂಬಾ ಶ್ರಮವನ್ನು ಪಡ್ತೇವೆ. ಶ್ರಮವನ್ನು ಪಟ್ಟು ನಮ್ಮ ಕಾರ್ಯವನ್ನು ನಾವು ಸಾಧನೆ ಮಾಡ್ತೇವೆ. ಹಾಗೆ ಈ ಜಗತ್ತಿನ ಸೃಷ್ಟಿ ಆಗ್ಬೇಕು ಅಂದ್ರೆ ಅದಕ್ಕೂ ಬಹಳ ದೊಡ್ಡ ಕ್ರಿಯೆ. ಅದರಿಂದ ಅದಕ್ಕೂ ಕೂಡ ಶ್ರಮ ಉಂಟು ಅಂತ ಹೇಳಿದ್ರೆ ಇಲ್ಲ. ಕೇವಲ ತನ್ನ ಕಡಗಣ್ಣ ನೋಟದಿಂದಲೇ ಈ ಎಲ್ಲ ಕಾರ್ಯವನ್ನು ಕೂಡ ಆ ಮಹಾಲಕ್ಷ್ಮೀ ದೇವಿ ಮಾಡ್ತಾಳೆ. ಅಂತಹ ಲಕ್ಷ್ಮೀ ದೇವಿಗೂ ಕೂಡ ಅನುಗ್ರಹವನ್ನ ಮಾಡಿದವನು ತನ್ನ ಪತಿಯಾದಂತಹ ನಾರಾಯಣ. ಅದರಿಂದ ಅಂತಹ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಿದಾಗ ಅವರ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಕೂಡ ನಾವು ಸಾಧನೆಯನ್ನು ಮಾಡಕ್ಕಾಗ್ತದೆ ಅಂತ ಹೇಳಿ ಹೀಗೆ ಆ ಮಹಾಲಕ್ಷ್ಮೀ ದೇವಿಯ ಸಾಮರ್ಥ್ಯ,
ಅದಕ್ಕೆ ಭಗವಂತನ ಅನುಗ್ರಹ ಇವೆರಡನ್ನೂ ಕೂಡ ಈ ಪದ್ಯದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದರಿಂದ ನಾವು ಕೂಡ ಆ ಲಕ್ಷ್ಮೀ ದೇವಿಯ ಲಕ್ಷ್ಮೀ ನಾರಾಯಣರ ಇಬ್ಬರ ಒಟ್ಟಿಗೆ ನಾವು ಆರಾಧನೆಯನ್ನು ಮಾಡಬೇಕು. ಕೇವಲ ಲಕ್ಷ್ಮಿ ಆರಾಧನೆ ಮಾಡಿದ್ರೆ ತನ್ನ ಪತಿಯನ್ನ ಆರಾಧನೆ ಮಾಡಲಿಲ್ಲ ಅಂತ ಹೇಳಿ ಪತ್ನಿಯಾದಂತಹ ಲಕ್ಷ್ಮೀ ದೇವಿಗೆ ಕೊಂದು ಬರ್ತದೆ. ಅದರಿಂದ ಆ ಲಕ್ಷ್ಮೀ ನಾರಾಯಣರ ಆರಾಧನೆಯನ್ನು ನಾವು ಮಾಡೋಣ, ನಮ್ಮ ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ.